ಮೊದಲು MIMನಲ್ಲಿದ್ದರು, ಈಗ ಕಾಂಗ್ರೆಸ್ನಲ್ಲಿ ಬಂದಿದ್ದಾರೆ. ಫೈಲ್ ಇಟ್ಕೊಂಡು DC ಆಫೀಸು, SP ಆಫೀಸು ಎಲ್ಲೆಲ್ಲೋ ತಿರುಗಾಡಿ ದೇಶದ ಕರ್ನಾಟಕ ರಾಜ್ಯದ ರಸ್ತೆಯನ್ನೇ ನುಂಗಿದಂಥ ವಾಯಿಸ್ ಇವತ್ತು ನಮಗೂ ಬುದ್ಧಿ ಹೇಳ್ತಾರೆ. ಇವತ್ತು ಅಂತಹ ಪೊಲೀಸ್ ಅಧಿಕಾರಿಗಳಿಗೆ ಯಾರು ದೂರು ಕೊಟ್ಟಿದ್ರೋ ಮತ್ತು ನನ್ನ ವಿರುದ್ಧ ಯಾರು ಹೋರಾಟ ಮಾಡಿದ್ರೋ ನ್ಯಾಯಾಲಯ ಸರಿಯಾದ ಆದೇಶವನ್ನು ಕೊಟ್ಟು ಕಪಾಳ ಮೋಕ್ಷ ಮಾಡಿದೆ ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಇವತ್ತು ಪೊಲೀಸ್ ಮಹಾನಿರ್ದೇಶಕರು ಕಾರಾಗೃಹಕ್ಕೆ ಭೇಟಿ ಕೊಟ್ಟಿದ್ದಾರೆ. ನಿಮ್ಮ ಭೇಟಿ ನಾಮಕೆ ವಾಸ್ತೆ ಆಗಬಾರ್ದು. ಸಿಟಿಯಲ್ಲಿ ಸಿಗದೇ ಇರುವಂಥ ಸೌಕರ್ಯಗಳು ಜೈಲಲ್ಲಿ ಸಿಗ್ತವೆ. ಒಬ್ಬ ಅಪರಾಧಿ ಆರೋಪಿ ಸಿಟಿಯಲ್ಲಿ ಇರುವುದಕ್ಕಿಂತಲೂ ಕ್ಷೇಮವಾಗಿ ಜೈಲಿನಲ್ಲಿದ್ದಾನೆ. ವಿದೇಶಿ ಮದ್ಯ ಸಿಗುತ್ತೆ, ಬಂಡಲ್ ಗಟ್ಟಲೆ ದುಡ್ಡು ಸಿಗುತ್ತೆ ಅಂದರೆ ಅಲ್ಲಿ ಪೊಲೀಸರ ಕುಮ್ಮಕ್ಕು ಈ ಕೈದಿಗಳು ಇರೋದರಿಂದಲೇ. ಅಂದರ್ ಬಹಾರ್ ಆಟ ನಡೀತಾ ಇದೆ. ಎಣ್ಣೆ ನಿಮ್ಮದು, ಊಟ ನಮ್ಮದು ಅಂತ ಪೊಲೀಸರೇ ಅಲ್ಲಿ ಹಂಚ್ಕೊಳ್ತಾ ಇದ್ದಾರೆ. ಪೊಲೀಸರು ಊಟ ಕೊಟ್ಟರೆ ಕೈದಿಗಳು ಪೊಲೀಸರಿಗೆ ಎಣ್ಣೆ ಕೊಡ್ತಾರೆ, ದುಡ್ಡು ಕೊಡ್ತಾರೆ. ಇದಕ್ಕೆ ಮೂಲ ಬೇರು ಅಲ್ಲಿಯ ಜೈಲಾಧಿಕಾರಿ ಶ್ರೀಮತಿ ಅನಿತಾ ಮತ್ತು ಅವರ ಹಸ್ಬೆಂಡ್ ಅಲ್ಲಿ ಕಾರೋಬಾರ ಮಾಡ್ತಾ ಇದ್ದಾರೆ. ಅವರನ್ನು ಇಲ್ಲಿಂದ ಸಸ್ಪೆಂಡ್ ಮಾಡಬೇಕು ಮತ್ತು ಇಲ್ಲಿಂದ ವರ್ಗಾವಣೆ ಮಾಡಬೇಕು ಅನ್ನುವಂಥ ಆಗ್ರಹ ನಮ್ಮದಿದೆ. ನಿಮ್ಮ ವೀಕ್ಷಣೆ ಕೇವಲ ಅಲೋಕ್ ಕುಮಾರ್ ಅವ್ರದ್ದು ಶೋ ಪುಟಪ್ ಆಗಬಾರ್ದು. ನೀವೊಬ್ಬರೇ ಯಾಕೆ ಹೋಗಿದ್ರಿ? ಇಲ್ಲಿ ಒಬ್ಬ ದಕ್ಷ ಅಧಿಕಾರಿ ಅಲೋಕ್ ಕುಮಾರ್ ಬಂದಿದ್ದಾರೆ ಅಂದರೆ ಇಲ್ಲಿ ದಕ್ಷ ಮಿನಿಸ್ಟರ್ ಇದ್ದಾರಲ್ಲ, ಇನ್ಚಾರ್ಜ್ ಮಿನಿಸ್ಟರ್ನ ಕರ್ಕೊಂಡು ಹೋಗಬೇಕಾಗಿತ್ತು. ಅಲ್ಲೇನೇ ನಡೀತಾ ಇದೆ ಅವ್ರ ಗಮನಕ್ಕೂ ಬರಲಿ. ಅವ್ರು ಯಾಕೆ ಇಲ್ಲಿವರೆಗೂ ಮಾತಾಡಿಲ್ಲ? ಹೀಗಾಗಿ ಈ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಮಿನಿಸ್ಟರ್ ಕೃಪಾ ಕಟಾಕ್ಷ ಇದೆ. ಅಲ್ಲಿಯ ಕೈದಿಗಳಿಗೂ ಕೂಡ ಪೊಲೀಸ್ ಅಧೀಕ್ಷಕರ ಕೃಪೆ ಇರುವುದರಿಂದಲೇ ಇಂತಹ ಅಕ್ರಮ ಚಟುವಟಿಕೆಗಳು ಜೈಲಿನಲ್ಲಿ ನಡೀತಾ ಇದ್ದಾವೆ. ಇದು ನಿಲ್ಲಬೇಕು ಅನ್ನುವಂತಹ ಆಗ್ರಹವನ್ನು ಶಿವಸೇನೆ ಮಾಡುತ್ತದೆ.